Please ignore my background sound and watch full video. Please. Thank you. ಹರಿ ಓಂ ತತ್ಸತ್. ಎಲ್ಲಾರ್ಗೂ ನಮಸ್ಕಾರ. ಇವತ್ತು ನಾನು ಮತ್ತೊಂದು ಹೊಸ ಕತೆ ಜೊತೆಗೆ ಬಂದನಿ. ಅದು ಯಾರ್ದಪ್ಪ ಅಂದ್ರೆ ನಮ್ಮ ರಾಮಾಯಣ ಬರೆದ ವಾಲ್ಮೀಕಿ ಅವ್ರದ್ದು. ಈಗ ಎಲ್ಲರೂ ಅಂತಾರ, ಅವ್ನು ಕೆಟ್ಟವನು ಅದ ಅನ್ಬಿಡು, ಆಕಿ ಕೆಟ್ಟಕ್ಕೆ ಅದಾಳ್ ಬಿಡು. ಯಾಕ ಕೆಟ್ಟವ್ರು ಒಳ್ಳೆಯವ್ರು ಆಗ್ಬಾರ್ದ? ಕೆಟ್ಟವರು ಒಳ್ಳೆಯವ್ರಾದ್ರೆ ಹೆಂಗಿರ್ತತಿ? ನಾನು ನಿಮಗೆ ಉದಾಹರಣೆ ಜೊತೆಗೆ ಆ ಕಥೆನ ತಿಳಿಸ್ಕೊಡ್ತೇನೆ. ನಮ್ಮ ವಾಲ್ಮೀಕಿ ಅವರ ಬಾಲ್ಯದ ಹೆಸರು ರತ್ನಾಕರ. ಈ ರತ್ನಾಕರ ಅವರು ಪ್ರಚೇತಸ ಅನ್ನೋ ಮುನಿಗಳ ಮಗ ಆಗಿದ್ರು. ಪ್ರಚೇತಸ ಅನ್ನೋ ಮುನಿಗಳ ಮಗನಾಗಿದ್ರು ಒಂದ್ಸತಿ ದಾರಿ ತಪ್ಪಿ ಬೇಡರ ಗುಂಪನ್ನ ಸೇರ್ಕೊಂಡ್ಬಿಡ್ತಾರೆ. ಹೆಂಗ ಬೇಡರು ಪ್ರಾಣಿಗಳನ್ನ ಪಕ್ಷಿಗಳನ್ನ ಬೇಟೆ ಆಡಿ ತಿಂತಿದ್ರು, ಅವ್ರ ಜೊತೆಗೆ ಇದ್ದು ಈ ರತ್ನಾಕರನ್ನು ಅವ್ರದ್ದು ಕಸುಬನ್ನ ಕಲ್ತ್ ಬಿಡ್ತಾರೆ. ರತ್ನಾಕರ ಬೆಳಿತಾ ಬೆಳಿತಾ ಏನ್ ಮಾಡ್ತಾರ ಅಂತಂದ್ರ, ಕಾಡೊಳಗ ದಾರಿ ಹೋಗೋರ್ನ ದರೋಡೆ ಮಾಡೋದು, ಸುಲಿಗೆ ಮಾಡೋದು, ಅವ್ರ ಸಾಮಾನುಗಳನ್ನೆಲ್ಲ ಕಳ್ತನ ಮಾಡೋದು, ಅವ್ರನ್ನ ಕೊಲೆ ಮಾಡೋದು, ಈ ತರ ಎಲ್ಲಾ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರ. ಹಿಂಗ ಒಂದ್ಸತಿ ರತ್ನಾಕರ್ ಅವರು ಕಾಡೊಳಗ ಬೇಟೆ ಆಡಕ್ ಹೋದಾಗ ಅವರಿಗೆ ಸಪ್ತ ಋಷಿಗಳು ಸಿಗ್ತಾರ. ಆಗ ಸಪ್ತ ಋಷಿಗಳು ಇವ್ರನ್ನ ನೋಡಿ ಕೇಳ್ತಾರ, ಯಾಕೆ ನೀನ್ ಇಷ್ಟು ಕಳತನ ಮಾಡ್ತಿ, ಇಷ್ಟು ಕೊಲೆ ಸುಲಿಗೆನ ಮಾಡ್ತಿ, ಇದು ಪಾಪ ಎಲ್ಲ ನಿನ್ನೊಬ್ಬನಿಗೆ ಹತ್ತತಿ, ಇದೆಲ್ಲ ಮಾಡದ್ ತಪ್ಪು, ಬಿಟ್ಬಿಡು ಅಂತ ಹೇಳ್ತಾರ. ಅದಕ್ಕೆ ರತ್ನಾಕರ ವಾಪಸ್ ಹೇಳ್ತಾರ, ಯಾಕೆ ಋಷಿಗಳೇ, ನಾನು ಕಳ್ಳತನ ಮಾಡಿ ನನ್ನ ಸ್ವಂತಕ್ಕೆ ನಾನು ತಿನ್ನಂಗಿಲ್ಲ, ನನ್ನ ಕುಟುಂಬದವ್ರಿಗೂ ನನ್ನ ದುಡಿಮೆ ಒಳಗ ನನ್ನ ಕಳ್ಳತನದೊಳಗ ಪಾಲ್ ಕೊಡ್ತೇನೆ. ಹಂಗಂದ್ರ ನನ್ನ ಪಾಪದೊಳಗ ಅವ್ರಿಗೂ ಪಾಲ್ ಇರ್ತತಲ್ಲ, ನನ್ನ ಪಾಪದೊಳಗ ಅವ್ರ ಪಾಲ್ ತಗೊಂತಾರ ಅಂತ ಹೇಳ್ತಾರ. ಅದಕ್ಕೆ ಸಪ್ತ ಋಷಿಗಳು ನಕ್ ಹೇಳ್ತಾರ, ನೀನ್ ಒಂದ್ಸತಿ ಮನಿಗ್ ಹೋಗಿ ನಿನ್ನ ಕುಟುಂಬದವ್ರನ್ನ ಕೇಳ್ಕೊಂಡ್ ಬಾ, ಅವ್ರೇನ್ ಉತ್ತರ ಹೇಳ್ತಾರ ನನ್ಗೆ ಹೇಳು ಅಂತೇಳಿ ಹೇಳಿ ಕಳಿಸ್ತಾರ. ಅವಾಗ ರತ್ನಾಕರ್ ಅವರು ಮನಿಗ್ ಬಂದು ಅವ್ರ ತಂದೆ ಹೆಂಡತಿ ಮಕ್ಕಳನ್ನ ಎಲ್ಲಾರನ್ನೂ ಕೇಳ್ತಾರ, ಈಗ ನಾನು ಇಷ್ಟು ಕೆಟ್ಟ ಕೆಲ್ಸನ ಮಾಡೇನಿ, ಹಂಗೆ ನಿಮ್ಗುನು ತಂದು ದುಡ್ದು ಹಾಕೇನಿ, ನೀವ್ ಹೆಂಗ ನನ್ನ ದುಡಿಮೆಯೊಳಗ ಪಾಲನ್ನು ತಗೊಂಡ್ರಲ್ಲ, ನನ್ನ ಪಾಪದೊಳಗು ನೀವು ಪಾಲನ್ ತಗೊಂತೀರಾ ಅಂತ ಕೇಳ್ತಾರ. ಅವಾಗ ಇಡೀ ಕುಟುಂಬದವರು ಸ್ತಬ್ಧರಾಗ್ಬಿಡ್ತಾರ, ಸುಮ್ನಾಗ್ಬಿಡ್ತಾರ. ಯಾಕೆ ನೀವೆಲ್ಲಾರು ಸುಮ್ನಾಗಿರಿ, ನನಗ್ ಉತ್ತರ ಕೊಡ್ರಿ ಅಂತ ರತ್ನಾಕರ್ ಅವ್ರು ಕೇಳಿದಾಗ ಅವ್ರ ತಂದೆ ತಾಯಿ ಮತ್ತೆ ಹೆಂಡತಿ ಹೇಳ್ತಾರ, ಇಲ್ಲ, ನಿನ್ನ ಯಾವುದೇ ಪಾಪದೊಳಗು ನಾವು ಪಾಲ್ ತಗೊಳಂಗಿಲ್ಲ. ಯಾಕಂತಂದ್ರ ನಾವ್ ಏನೇ ಹೇಳಿದ್ರು ನೀನ್ ಅದನ್ನ ಕೇಳಂಗಿಲ್ಲ. ನೀನ್ ಒಳ್ಳೇದೇ ಮಾಡು, ಒಳ್ಳೇದ್ ಮಾಡಿದ್ರು ನಿನಗೆ, ನೀನ್ ಕೆಟ್ಟದ್ದೇ ಮಾಡು, ಕೆಟ್ಟದ್ ಮಾಡಿದ ಪಾಪನು ನಿನಗೆ, ನಾವ್ ಯಾರೂ ನಿನ್ನ ಪಾಪದೊಳಗ್ ಪಾಲ್ ತಗೊಳಂಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬಿಡ್ತಾರ. ಇದನ್ನ ಕೇಳಿದ ರತ್ನಾಕರ್ ಅವ್ರಿಗೆ ಬಹಳ ಬೇಜಾರಾಗ್ಬಿಡ್ತೈತಿ. ಅಂದ್ರೆ ನಾನು ಇಷ್ಟು ದಿನ ಮಾಡಿದ್ದು ಅಷ್ಟು ದೊಡ್ಡ ಕೆಟ್ಟ ಕೆಲ್ಸನ ನನ್ನ ಕುಟುಂಬದವರೇ ನನ್ನ ಪಾಲ್ ತಗೊಳಂಗಿಲ್ಲ, ನನ್ನ ಪಾಪನ ಅವ್ರ ತಲೆ ಮೇಲೆ ಹಾಕೊಳಂಗಿಲ್ಲ ಅಂತ ಅಂದ್ಮೇಲೆ ನಾನು ಎಷ್ಟು ದೊಡ್ಡ ಕೆಟ್ಟ ಕೆಲಸ ಮಾಡಿರ್ಬೋದು ಅಂತ ಬೇಜಾರ್ ಮಾಡ್ಕೊಂಡು ವಾಪಸ್ ಋಷಿಗಳ ಹತ್ರ ಬರ್ತಾರ. ಋಷಿಗಳು ಕೇಳ್ತಾರ, ನಿನ್ನ ಮನೆಯವ್ರು ಏನ್ ಉತ್ತರ ಹೇಳಿದ್ರು ಅಂತ ಹೇಳಿ ನಮಗ್ ಗೊತ್ತಾಯ್ತು, ಅಟ್ಲೀಸ್ಟ್ ಇನ್ಮೇಲಾದ್ರೂ ನೀನ್ ಬದ್ಲಾಗು ಅಂತ ಹೇಳ್ತಾರ. ಅವಾಗ ರತ್ನಾಕರ್ ಅವ್ರು ಕೇಳ್ತಾರ, ಬದ್ಲಾಗೋದು ಅಂದ್ರೆ ಹೆಂಗ, ನಾನು ಇಷ್ಟೆಲ್ಲಾ ಕೆಟ್ಟ ಕೆಲ್ಸ ಮಾಡೇನಲ್ಲ, ಇನ್ಮೇಲೆ ನನ್ ಬದ್ಲಾದ್ರ ಜನ ನನ್ನನ್ನು ಒಪ್ಕೊಂತಾರೇನೋ, ಅದಕ್ಕೆ ಒಂದ್ ಅರ್ಥ ಇರ್ತತೇನೋ ಅಂತ ಕೇಳಿದಾಗ ಋಷಿಗಳು ಹೇಳ್ತಾರ, ಇರ್ತೇತಿ. ನೀನು ಬದಲಾಗ್ಬೇಕು ಅಂತಂದ್ರ ಮನ್ಸೊಳಗ ಮತ್ತು ಕೆಟ್ಟ ಯೋಚನೆಗಳನ್ನ ಇಟ್ಕೊಂಡು ಬದಲಾಗದಲ್ಲ, ನೀನು ಪರಿಪೂರ್ಣನಾಗಿ ಮನ್ಸೊಳಗಿರೋ ಎಲ್ಲಾ ಕೆಟ್ಟತನನ, ತಲೆಯಲ್ಲಿರೋ ಎಲ್ಲಾ ಕೆಟ್ಟ ಆಲೋಚನೆಗಳನ್ನ ತೆಗೆದು ಪೂರ್ಣವಾಗಿ ನೀನು ಬದಲಾಗಬೇಕು ಅಂತ ಹೇಳಿ ಹೇಳ್ತಾರೆ. ಇದಕ್ ದಾರಿ ಏನು ಅಂತ ರತ್ನಾಕರ ಕೇಳಿದಾಗ ಋಷಿ ಮುನಿಗಳು, ನೀನು ರಾಮ ರಾಮ ಅಂತ ನಾಮನ ಜಪ್ಸು, ನಿನ್ನ ಎಲ್ಲಾ ಪಾಪನು ತೊಳೆದು ಹೋಗತಿ ಅಂತ ಹೇಳ್ತಾರ. ರತ್ನಾಕರ್ ಅವ್ರಿಗೆ ರಾಮ ಅಂತ ಅನ್ನಕ್ಕೆ ಬರಂಗಿಲ್ಲ, ನಂಗೆ ಅನ್ನಕ್ ಬರಕತ್ತಿಲ್ಲ, ಏನ್ ಮಾಡ್ಬೇಕು ಅಂದಾಗ ಮತ್ತೆ ಋಷಿ ಮುನಿಗಳಿಗೆ ಹೇಳ್ತಾರ, ರಾಮ ಅನ್ನಕ್ ಬಂದಿಲ್ಲ ಅಂದ್ರ ಮರ 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 ಅಂತ ಜಪ ಮಾಡು, ನೋಡು ನಿನ್ನ ಜೀವನದಾಗ ಹೆಂಗ್ ಬದಲಾವಣೆ ಆಕತಿ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಹೋಗ್ತಾರ. ಹಿಂಗ ರತ್ನಾಕರ್ ಅವರು ಒಂದ್ ಹತ್ರ ಕುತ್ಕೊಂಡು ಮರ 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 ಅಂತ ಜಪ್ಸಕ ಸ್ಟಾರ್ಟ್ ಮಾಡ್ತಾರ. ಹಿಂಗ ವರ್ಷಾನ್ಗಂಟ್ಲೆ ತಪಸ್ಸಿ ಕುತ್ಕೊಂಡು ರತ್ನಾಕರ್ ಅವ್ರ ಸುತ್ತಲೂ ಒಂದು ದೊಡ್ಡ ಹುತ್ತ ಬೆಳಿತತಿ. ಹುತ್ತಕ್ಕ ಸಂಸ್ಕೃತ ಒಳಗ ವಾಲ್ಮೀಕ ಅಂತ ಹೇಳಿ ಕರೀತಾರ. ಸಪ್ತ ಋಷಿಗಳು ಅಲ್ಲೇ ಹಾಸ್ ಹೋಗಬೇಕಾದ್ರೆ ಏನಿದು, ಯಾರೋ ರಾಮ ರಾಮ ಅಂತ ಜಪ ಮಾಡಕತ್ತಾರಲ್ಲ ಅಂತೇಳಿ ಅನ್ಕೊಂಡು ಒಂದ್ಸತಿ ಯೋಚನೆ ಮಾಡ್ತಾರ, ಇವನು ರತ್ನಾಕರ ಇನ್ನೂ ಜಪ ಮಾಡಕತ್ತಾನ ಅಂತೇಳಿ ಅಲ್ಲಿ ಒಳಗ ಹುತ್ತದೊಳಗ ಕುತ್ಕೊಂಡು ಜಪ ಮಾಡ್ತೀರಾ ಅಂತ ರತ್ನಾಕರನ್ನ ಹೊರಗ ಕರೀತಾರ. ವಾಲ್ಮೀಕದಿಂದ ಅಂದ್ರ ಹುತ್ತದಿಂದ ಹೊರಗ ಬಂದಂತ ರತ್ನಾಕರನಿಗೆ ವಾಲ್ಮೀಕಿ ಅಂತೇಳಿ ಹೆಸರು ಬರ್ತತಿ. ಅಷ್ಟು ಕಠಿಣ ತಪಸ್ಸು, ಅಷ್ಟು ಪರಿಶುದ್ಧವಾದ ಮನಸ್ಸಿಂದ ಅವರು ರಾಮನಾಮನ ಜಪಿಸಿ ಯಾರಿಗೂ ಮಳೆ ಗಾಳಿ ಚಳಿ ಆ ಹುತ್ತಕ್ಕೂ ಹೆದರ್ದೇನೆ ಪರಿಪೂರ್ಣತೆಯನ್ನು ಹೊಂದಿ ರಾಮನಾಮನ ಜಪಿಸಿದ್ದಕ್ಕೆ ಅವ್ರಿಗೆ ವಾಲ್ಮೀಕ ಅಂದ್ರೆ ಹುತ್ತದಿಂದ ಹೊರಗೆ ಬಂದಿದ್ದಕ್ಕೆ ಅವ್ರಿಗೆ ವಾಲ್ಮೀಕ ಅಂತ ಹೇಳಿ ಹೆಸರು ಬರ್ತತಿ. ಇದೇ ತರ ಅವರು ಬೇಡರ ಗುಂಪಿನಿಂದ ಮಹಾನ್ ಋಷಿಗಳಾಗಿ ಬದಲಾಗ್ತಾರ.
ಒಂದ್ಸತಿ ವಾಲ್ಮೀಕಿಯವರು ತಮಸ ಅನ್ನೋ ನದಿ ದಡದ ಮೇಲೆ ಸಂಚಾರ ಮಾಡ್ತಿರ್ಬೇಕಾದ್ರ ಒಬ್ಬ ಬೇಟೆಗಾರ ಅಲ್ಲೇ ಪ್ರೇಮದೊಳಗ ಕುಳಿತಿರಂತ 2 ಕ್ರೌಂಚ ಪಕ್ಷಿಗಳನ್ನ ಬೇಟೆ ಆಡ್ಬಿಡ್ತಾನ, ಅಂದ್ರೆ ಕೊಂದ್ ಬಿಡ್ತಾನ. ಇದನ್ನ ನೋಡಿದಂತ ವಾಲ್ಮೀಕಿಯವ್ರಿಗೆ ಸಿಟ್ಟು ಬಂದು ಶಾಪದ ಮೂಲಕ ಅವ್ರ ಬಾಯಿಂದ ಒಂದು ಶ್ಲೋಕ ಹೊರಗ್ ಬರ್ತತಿ. ಅದು ಯಾವ್ದಪ್ಪ ಅಂತಂದ್ರ, ಮಾ ವಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧಿಹಿ ಕಾಮ ಮೋಹಿತಂ. ಆ ಶ್ಲೋಕ ಲೌಕಿಕ ಸಾಹಿತ್ಯದ ಮೊದಲ ಶ್ಲೋಕ ಅಂತ ಹೇಳಿ ಪರಿಗಣಿಸಲಾಯಿತು. ಅದಾದ ನಂತರ ಬ್ರಹ್ಮನ ಆದೇಶದಂತ ನಮ್ಮ ವಾಲ್ಮೀಕಿಯವರು ಅದೇ ಛಂದಸ್ಸಿನೊಳಗ ರಾಮಾಯಣನ ರಚನೆ ಮಾಡ್ತಾರ. ಈ ರಾಮಾಯಣೊಳಗ ಒಟ್ಟಾಗಿ 24,000 ಶ್ಲೋಕಗಳು ಅದಾವು. ಮಹಾಕವಿಗಳಾಗಿ ಬರೀ ರಾಮಾಯಣನ ರಚನೆ ಮಾಡಿದ ಅಲ್ದನೆ ತಮ್ಮ ಆಶ್ರಮದೊಳಗ ಸೀತಾದೇವಿ ಲವ ಕುಶ ಅವರಿಗೆ ಆಶ್ರಯನೂ ಕೊಟ್ಟಿದ್ರು ಅಂತ ಹೇಳಿ ನಾವು ಕೇಳಬಹುದು. ಹಿಂಗ ಬೇಡರ ಗುಂಪಿನಿಂದ ತಪಸ್ವಿಗಳಿಂದ ಮಹಾಕವಿಗಳಾಗಿ ನಮ್ಮ ರತ್ನಾಕರರು ವಾಲ್ಮೀಕಿಯಾಗಿ ಬದಲಾದ್ರು. ಈಗ ನೋಡಿದ್ರಲ್ಲ ವಾಲ್ಮೀಕಿ ಅವ್ರ ಕಥೆನ, ಹಂಗೆ ನಿಮ್ ಜೀವನದೊಳಗು ಏನೋ ತಿಳಿದೇನೋ ತಪ್ಪಾಗಿತ್ತಂದ್ರ ಆ ತಪ್ಪನ್ನ ಅರಿವು ಮಾಡ್ಕೊಂಡು ಅದಕ್ಕ ಮನಸ್ಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಮುಂದೆ ಒಳ್ಳೆಯವ್ರಾಗಕ್ಕ ಪ್ರಯತ್ನ ಪಡ್ರಿ. ಹಿಂದೆ ಮಾಡಿರೋದನ್ನ ಮನ್ಸೊಳಗಿಟ್ಕೊಂಡು ಈಗ ನಾನು ಒಳ್ಳೆಯವನಾದೆ ಅನ್ನೋದಲ್ಲ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಮರ್ತು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಪರಿಶುದ್ಧವಾಗಿ ಪರಿಪೂರ್ಣರಾಗಿ ನೀವು ಒಳ್ಳೆಯವ್ರು ಆದ್ರಿ ಅಂತ ಅಂದ್ರ ನಿಮ್ಮ ಜೀವನ ವಾಲ್ಮೀಕಿ ಅವ್ರ ತರ ಸಾರ್ಥಕ ಆಕತಿ. ಎಲ್ಲಾರ್ಗೂ ವಾಲ್ಮೀಕಿ ಅವ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ನಾನು ಅನ್ಕೊಂತಾನೆ. ಇನ್ನೂ ಏನಾದ್ರೂ ಕೇಳಬೇಕು ಅಥವಾ ಹೇಳಬೇಕು ಅಂತಿದ್ರ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು. ಹರಿ ಓಂ ತತ್ಸತ್.